ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ನೋಡ್ತಾ ಇದ್ದಂತೆ ಏಕಾಏಕಿ ಮೇಘ ಸ್ಫೋಟ ಸಂಭವಿಸಿದೆ. ಇನ್ನು ಮೇಘ ಸ್ಫೋಟದಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ಹಾನಿ ಉಂಟಾಗಿದೆ. ಉಡುಪಿಯ ಜನ ನೋಡ್ತಾ ಇದ್ದಂತೆ ಏಕಾಏಕಿ ಮೇಘ ಸ್ಫೋಟ ಸಂಭವಿಸಿತು. ಮೇಘ ಸ್ಫೋಟ ಸಂಭವಿಸ್ತಾ ಇದ್ದಂತೆ ಸರಿಸುಮಾರು 18 ಸೆಂಟಿಮೀಟರ್ ಅಂದರೆ 180 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಮಳೆರಾಯನ ರೌದ್ರ ನರ್ತನಕ್ಕೆ ದಿಢೀರನೆ ಪ್ರವಾಹ ಕೂಡ ಉಂಟಾಯಿತು. ಇನ್ನು ಇಷ್ಟೊಂದು ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ಈ ಮಳೆ ನೀರೆಲ್ಲ ನದಿಗೆ ಸೇರಿ ನದಿ ನೀರಿನಿಂದ ಪ್ರವಾಹದ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಇನ್ನು ಈ ಪ್ರವಾಹದಲ್ಲಿ 2 ಕಾರು ಹಾಗೂ ಬೈಕುಗಳು ಕೊಚ್ಚಿಕೊಂಡು ಹೋಗಿವೆ. 2 ಕಾರು ಹಾಗೂ ಬೈಕುಗಳು ಮನೆಯ ಎದುರು ನಿಲ್ಲಿಸಲಾಗಿತ್ತು. ಕಾರು ಹಾಗೂ ಬೈಕುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮದ ಬಲ್ಲಾಡಿಯಲ್ಲಿ ಈ ಒಂದು ಪ್ರವಾಹ ಸಂಭವಿಸಿರುವಂಥದ್ದು. ಅನೇಕ ಮನೆಗಳು ಹಾಗೂ ಕೃಷಿ ಜಮೀನಿಗೆ ನೀರು ನುಗ್ಗಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಕೇರಳ ಮೂಲದ ವ್ಯಕ್ತಿಗೆ ಸೇರಿದ್ದಂತಹ ರಬ್ಬರ್ ತೋಟಕ್ಕೂ ಕೂಡ ಈ ಒಂದು ಪ್ರವಾಹದ ನೀರು ನುಗ್ಗಿದೆ. ಪ್ರವಾಹದಲ್ಲಿ ಆಲ್ಟೋ ಕಾರು 2 ಬೈಕುಗಳು ಕೂಡ ಕೊಚ್ಕೊಂಡು ಹೋಗಿದೆ. ಒಂದು ಓಮ್ನಿ ಕಾರು ಕೂಡ ಪ್ರವಾಹದಿಂದಾಗಿ ಸಾಕಷ್ಟು ಹಾನಿಗೆ ಒಳಗಾಗಿದೆ. ಕೃಷ್ಣ ಪೂಜಾರಿ ಎಂಬವರಿಗೆ ಸೇರಿದಂತಹ ಮನೆಯಲ್ಲಿ ನಿಲ್ಲಿಸಿದಂತಹ ಓಮ್ನಿ ಕಾರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ಹಾನಿ ಉಂಟಾಗಿದೆ. ರೈತರು ಕೂಡ ಕಂಗಾಲಾಗುವಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಉಡುಪಿಯಲ್ಲಿ ಉಂಟಾಗಿರುವಂತಹ ಮೇಘ ಸ್ಫೋಟದಲ್ಲಿ ಅನೇಕ ಅವಾಂತರಗಳು, ಆಸ್ತಿ ಪಾಸ್ತಿಗಳು ಹಾನಿ ಉಂಟಾಗಿದೆ. ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ, ಅದೇ ರೀತಿ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ? ಸಂತೋಷ್, ನಿನ್ನೆ ಉಡುಪಿ ಭಾಗದ ಜನರು ಯಾರು ಊಹಿಸದ ರೀತಿಯಲ್ಲಿ ಒಂದು ಪ್ರವಾಹದ ವಾತಾವರಣ ಅನ್ನುವಂಥದ್ದು ನಿರ್ಮಾಣ ಆಗಿತ್ತು. ಪ್ರಮುಖವಾಗಿ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ, ಮುದ್ರಾಡಿ ಗ್ರಾಮದ ಬಲ್ಲಾಡಿ ಅನ್ನುವಂತಹ ಪ್ರದೇಶದಲ್ಲಿ ಹಠಾತ್ ಒಂದು ಜಲಪ್ರವಾಹ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಪರಿಣಾಮದಿಂದಾಗಿ ಮನೆಗಳು ಮತ್ತು ಸೇರಿದಂತೆ ಕೃಷಿ ಜಮೀನಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸಂಭವಿಸಿತ್ತು. ಆ ಬಲ್ಲಾಡಿಯ ಬೊಮ್ಮಗುಂಡಿ ಮತ್ತು ಈಶ್ವರನಗರ ಹೊಳೆ ಏನಿದೆ, ಇದರ ಸಮೀಪ ಮೇಘ ಸ್ಫೋಟದಿಂದಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ಈ ಜಲಪ್ರವಾಹ ಏನಿದೆ ಸುತ್ತಮುತ್ತಲಿನ ಕೃಷಿ ತೋಟ ಸೇರಿದಂತೆ ಎಲ್ಲಾ ಮನೆಗಳಿಗೂ ಕೂಡ ನುಗ್ಗಿದೆ. ಅಂದ್ರೆ ಜನರು ಇದ್ರ ಬಗ್ಗೆ ಯಾವುದೇ ರೀತಿ ಪ್ರಿಪೇರ್ಡ್ ಆಗಿರ್ಲಿಲ್ಲ. ಯಾಕಂದ್ರೆ ಮಳೆಗಾಲ ಈಗ ಕಮ್ಮಿ ಆಗಿದೆ, ಈಗ ಒಂದು ರೀತಿ ಚಳಿಗಾಲದ ವಾತಾವರಣ ಆಗಿದೆ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟಿನ ಒಂದು ಚೇಂಜಸ್ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಬಹುಶಃ ಹಲವು ವರ್ಷಗಳಿಂದ ಬಳಿಕ ಇಂಥದ್ದೊಂದು ಬೆಳವಣಿಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ಭಾಗದಲ್ಲಿ ಸಂಭವಿಸಿರುವಂತದ್ದು. ಏಕಾಏಕಿ ಮಳೆ ಸುರಿದು ಒಂದು ಮತ್ತೆ ಪ್ರವಾಹದ ವಾತಾವರಣ ಅನ್ನುವಂಥದ್ದು ನಿನ್ನೆ ಸೃಷ್ಟಿಯಾಗಿತ್ತು. ಮತ್ತೆ ಕೇರಳ ಮೂಲದ ವ್ಯಕ್ತಿಯೊಬ್ಬರಿಗೆ ಸೇರಿದಂತಹ ಒಂದು ರಬ್ಬರ್ ತೋಟಕ್ಕೂ ಕೂಡ ಈ ನೆರೆ ನೀರು ನುಗ್ಗಿದ ಪರಿಣಾಮ ಅವರ ಕಾರು ಕೂಡ ಈ ನೆರೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. 2 ಬೈಕ್ ಕೂಡ ಮನೆಯ ಅಂಗಳದಲ್ಲಿ ನಿಂತಿದ್ದಂತ 2 ಬೈಕ್ಗಳು ಕೂಡ ಇದರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಮತ್ತೆ ಸಮೀಪದಲ್ಲಿದ್ದಂತಹ ಒಬ್ಬ ಕೃಷ್ಣ ಪೂಜಾರಿ ಅನ್ನುವಂಥವರ ಮನೆಯಲ್ಲೂ ಕೂಡ ನಿಲ್ಲಿಸಿದಂತ ಒಮಿನಿ ಕಾರು ಕೂಡ ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇದು ಕಬ್ಬಿನಾಲೆ ಅನ್ನುವಂತಹ ಒಂದು ಪರ್ವತ ಸಾಲು ಏನಿದೆ ಹೆಬ್ರಿ ತಾಲೂಕಿನಲ್ಲಿ, ಆ ಪರ್ವತ ಸಾಲಿನಲ್ಲಿ ಮೇಘಸ್ಫೋಟದಿಂದಾಗಿ ಒಂದು ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅಗ್ನಿಶಾಮಕ ದಳ ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಏನಿದ್ದಾರೆ ಇವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇವತ್ತು ಮತ್ತೆ ಮಳೆಯಾದರೆ ಅಂಥದ್ದೇ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲ ಅಲ್ಲ ನಾಳೆ ಇಲ್ಲ ಏನು ತಿರುಗಿಸ್ಕೊಂಡು 2 ಸಿಕ್ಕಿಲ್ಲ, 2 ಸಿಕ್ಕಿಲ್ಲ ಇಲ್ಲ ನಿಮ್ದು ಸಿಕ್ಕಿಲ್ಲ. ನಿಮ್ದು ಬೇಲಿ ಬರ್ತೀವಿ ಎತ್ತರ ಹೇಳಿದ್ರೆ ಇಲ್ಲ ಅಲ್ಲ ನಾಳೆ ಇಲ್ಲ ಏನು ತಿರುಗಿಸ್ಕೊಂಡು 2 ಸಿಕ್ಕಿಲ್ಲ, 2 ಸಿಕ್ಕಿಲ್ಲ ಇಲ್ಲ ನಿಮ್ದು ಸಿಕ್ಕಿಲ್ಲ. ನಿಮ್ದು ಬೇಲಿ ಬರ್ತೀವಿ